ನಾವು ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಅಂಡರ್ಡಾಗ್ಸ್ ಅಂತ ಮಾತಾಡಿದ್ರೆ ನೆದರ್ಲ್ಯಾಂಡ್, ಕ್ರೊಯೇಷಿಯಾ, ಉರುಗ್ವೆ, ಕೊಲಂಬಿಯಾ ಅಂತ ಮಾತಾಡ್ತೀವಿ. ಬಟ್ ಇದೊಂದು ಕಂಟ್ರಿ ಇದೆ, ಇದ್ರ ಬಗ್ಗೆ ನಾವು ಅಷ್ಟೊಂದು ಮಾತಾಡೋದೇ ಇಲ್ಲ. ಈ ಕಂಟ್ರಿ ಬಂದ್ಬಿಟ್ಟು ಈಕ್ವಿದಾರ್. ಫಿಫಾ ವರ್ಲ್ಡ್ ಕಪ್ ಕ್ವಾಲಿಫಿಕೇಶನ್ ಅಲ್ಲಿ ಜಸ್ಟ್ 2 ಮ್ಯಾಚ್ ಸೋತಿರೋದು ಇವರು. ಈ ಕಂಟ್ರಿ ಇವತ್ತು ಜರ್ಮನಿ ಅಗೇನ್ಸ್ಟ್ 2-1 ಅಲ್ಲಿ ವಿನ್ ಆಗ್ತಾರೆ. ಜರ್ಮನಿ ಏನ್ ನಾರ್ಮಲ್ ಕಂಟ್ರಿ ಅಂತೂ ಅಲ್ವೇ ಅಲ್ಲ. 4 ಟೈಮ್ ವರ್ಲ್ಡ್ ಚಾಂಪಿಯನ್ಸ್ ಇವರು. ಈ ಟೂರ್ನಮೆಂಟ್ ಅಲ್ಲಿ ಓಪನಿಂಗ್ ಮ್ಯಾಚ್ ಅಲ್ಲಿ ಕುರಾಸೋವಾ ಅಗೇನ್ಸ್ಟ್ 7-1 ಮಾರ್ಜಿನ್ ಅಲ್ಲಿ ಗೆದ್ದಿರೋ ಕಂಟ್ರಿ ಇದು. ಇಂತ ಒಳ್ಳೆ ಹಿಸ್ಟ್ರಿ ಇರೋ ಜರ್ಮನಿ ಅಗೇನ್ಸ್ಟ್ ಇಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೇಕಂದ್ರೆ ಸ್ವಲ್ಪ ಹೈ ಎಫರ್ಟ್ಸ್ ಆಗ್ಬೇಕಾಗಿರುತ್ತೆ. ಅದೇ ಮಾಡಿದ್ದು ಈಕ್ವಿದಾರ್ ಕಂಟ್ರಿ ಇವತ್ತು. ಅಂಡ್ ಈ ಮ್ಯಾಚ್ ಎಷ್ಟು ಕ್ರೂಷಿಯಲ್ ಆಗಿತ್ತು ಅಂದ್ರೆ ಈಕ್ವಿದಾರ್ಗೆ, ಈ ಮ್ಯಾಚ್ ಸೋತಿದ್ರೆ ಫಿಫಾ ವರ್ಲ್ಡ್ ಕಪ್ ಇಂದಾನೆ ಹೊರಗಡೆ ಹೋಗ್ಬೇಕಾಗಿರುತ್ತೆ. ಮೋಸ್ಟ್ ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಜರ್ಮನಿ ಅಗೇನ್ಸ್ಟ್ ವಿನ್ ಆಗೋದಂದ್ರೆ ನಾರ್ಮಲ್ ಕೆಲಸ ಅಂತೂ ಅಲ್ವೇ ಅಲ್ಲ. ಈ ಮ್ಯಾಚ್ ಸ್ಟಾರ್ಟ್ ಆದಾಗ 2 ನಿಮಿಷ ಜರ್ಮನಿ 1 ಗೋಲ್ ಸ್ಕೋರ್ ಮಾಡುತ್ತೆ. ಅದಾಗಿದ್ 7 ನಿಮಿಷಕ್ಕೆ ಈಕ್ವಿದಾರ್ ಕಮ್ ಬ್ಯಾಕ್ ಮಾಡುತ್ತೆ ವಿತ್ ಎ ಗೋಲ್. ಇದ್ಯಾವುದು ನಾರ್ಮಲ್ ಗೋಲ್ ಅಂತೂ ಅಲ್ವೇ ಅಲ್ಲ, ಔಟ್ ಆಫ್ ದಿ ಬಾಕ್ಸ್ ಗೋಲ್ ಹೊಡೆದಿರೋದು. ಅಂಡ್ ಯಾವಾಗ ಸೆಕೆಂಡ್ ಗೋಲ್ ಬರುತ್ತೆ ಅಲ್ಲಿಂದ ಮ್ಯಾಚ್ ನ ಈಕ್ವಿದಾರ್ ಟೀಮ್ ಅವರು ಕಂಟ್ರೋಲ್ ತಗೊಂತಾರೆ. ಜರ್ಮನಿಗೆ ಕಮ್ ಬ್ಯಾಕ್ ಮಾಡಕ್ಕೆ ಬಿಡೋದೇ ಇಲ್ಲ. ಥ್ರೂ ಔಟ್ ದ ಗೇಮ್ ಎಫರ್ಟ್ಸ್ ಹಾಕಿ 77th ಮಿನಿಟ್ ಮತ್ತೆ ಸೆಕೆಂಡ್ ಗೋಲ್ ಹೊಡಿತಾರೆ. ಅದು ವಿನ್ನರ್ ಗೋಲ್ ಆಗುತ್ತೆ. ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಅಲ್ಲಿ ಯಾರು ಕೂಡ ಅನ್ಕೊಂಡಿರಲಿಲ್ಲ ಜರ್ಮನಿ ಅಗೇನ್ಸ್ಟ್ ಈಕ್ವಿದಾರ್ ಗೆಲ್ಲುತ್ತೆ ಅಂತ. ಬಟ್ ಈಕ್ವಿದಾರ್ ಗೆದ್ದು ತೋರಿಸಿದ್ದಾರೆ. ಸೊ ನಿಮ್ಗೇನ್ ಅನ್ಸುತ್ತೆ ಈಕ್ವಿದಾರ್ ಹೌ ಫಾರ್ ಕ್ಯಾನ್ ಗೋ? ಮಿಸ್ ಮಾಡ್ದಿರಾ ಕಮೆಂಟ್ ಮಾಡಿ.